ಹಾಯ್ ಶ್ವೇತಾ, ರವಿ ಅಡುಗೆ ಮಾಡ್ತಾ ಇದೀಯಾ? ಏಯ್ ಏನ್ ಮಾಡ್ತಿದೀಯಾ? ಹೇಳ್ತೀನಿ. ಏನಿದು? ಸೀರೆ ನಿಂಗೆ ತಂದಿರೋದು. ಸೀರೆನಾ? ಇವಾಗ ಹೋಗಿ ಉಟ್ಕೊಂಡ್ ಬಾ. ಸೀರೆ ಉಟ್ಕೊಳ್ಳೋದು ನೀನ್ ಪ್ಯಾಂಟ್ ಶರ್ಟ್ ಚೇಂಜ್ ಮಾಡ್ದಂಗಲ್ಲ, ತುಂಬಾ ಲೇಟ್ ಆಗುತ್ತೆ. ಎಷ್ಟೊತ್ತಾದರೂ ಪರವಾಗಿಲ್ಲ, ನಾನು ಕಾಯ್ತೀನಿ. ನೀನು ಹೆಂಗೆ ಕಾಣಿಸ್ತೀಯ ಅಂತ ನೋಡ್ಬೇಕು. ಪ್ಲೀಸ್ ಹೋಗಿ ಉಟ್ಕೊಂಬ. ಪ್ಲೀಸ್ 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 ಪ್ಲೀಸ್. ರವಿ, ಕರೆಂಟ್ ಹೋಯ್ತು. ಅಲ್ಲೇ ಕ್ಯಾಂಡಲ್ ಇದೆ ನೋಡು. ಸರಿ. ಏನ್ ರವಿ ಇದು? ನನ್ನ ಹುಡುಗಿನ ದೇವತೆ ಥರ ನೋಡಬೇಕು ಅಂತ ಆಸೆ ಆಯ್ತು. ಎಷ್ಟು ಮುತ್ತ ಕಾಣಿಸ್ತಿದೆ ಗೊತ್ತಾ? ನಂದೇ ದೃಷ್ಟಿ ಬೀಳುತ್ತೆ. ರವಿ, ರವಿ, ಇದ್ಯಾಕೋ ನಿನ್ಗೆ ಜಾಸ್ತಿ ಆಯ್ತು ಅಂತ ಅನಿಸ್ತಿಲ್ವಾ? ಅಲೆಮರೆಯಾಗಿದ್ದು ನನಗೆ ಒಂದು ನೆಲೆ ಕೊಟ್ಟು ಜವಾಬ್ದಾರಿಯಿಂದ ಬದುಕೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ಯಾ. ನಾನು ಎಷ್ಟೇ ತಪ್ಪು ಮಾಡಿದರೂ ಎಲ್ಲವನ್ನು ಕ್ಷಮಿಸಿ ಬದುಕಿನಲ್ಲಿ ನನಗೆ ಯಾರೂ ಕೊಡದೇ ಇರೋಷ್ಟು ಪ್ರೀತಿ ಕೊಡ್ತಿದ್ಯಾ. ವಾಪಸ್ ನಾನು ನಿನಗೆ ಏನೇ ಕೊಟ್ಟರು ತುಂಬ ಕಡಿಮೆ ಶ್ವೇತಾ. ಈ ಪ್ರಪಂಚದಲ್ಲಿ ಬೆಲೆ ಕಟ್ಟಕ್ಕಾಗದೇ ಇರುವಂತಹ ಆಸ್ತಿ ಏನಾದರೂ ಇದ್ರೆ ಯಾವ್ದು ಗೊತ್ತಾ ಶ್ವೇತಾ? ಯಾವುದು? ನಿನ್ನ ಪ್ರೀತಿ. ಪ್ರೀತಿಸಿದವ್ರ ಮಡ್ಲಲ್ಲಿ ಇಷ್ಟೊಂದು ನೆಮ್ಮದಿ ಇರುತ್ತೆ ಅಂತ ಗೊತ್ತಿರಲಿಲ್ಲ ಶ್ವೇತಾ. ನಾವಿಬ್ರು ಯಾವಾಗ ಮದುವೆ ಆಗೋಣ? ಒಂದು ಒಳ್ಳೆ ದಿನ ನೋಡಾಗೋಣ. ಆ ದಿನ ಆದಷ್ಟು ಬೇಗ ಬರಲಿ.